ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿ ಒನ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಾ ಇದ್ದೀವಿ? ಟುಡೇ ವಿ ಆರ್ ಗೋಯಿಂಗ್ ಟು ಡೂ ಅ ಲೆಸನ್ ಫ್ರಮ್ ಥರ್ಡ್ ಸ್ಟ್ಯಾಂಡರ್ಡ್ ಕಲಿ ಕನ್ನಡ ಟೆಕ್ಸ್ಟ್ ಬುಕ್. This is supposed to be a last lesson in third standard Kali Kannada textbook. Which is the lesson we are going to do? We are going to do the lesson Yaru Hecchu. So this is the lesson we are going to do. Yaru Hecchu. Okay, so before starting, please take out your textbook, take out the pencil and take your earphones and follow the lines and we'll listen to the story. The lesson is Yaru Hecchu. So who is great, who is big, or who is more worth. So this is the meaning of the lesson Yaru Hecchu. So we'll come to the lesson. ಗುರುಪುರದಲ್ಲಿ ಅಂದು ಹಬ್ಬದ ದಿನ. ಸೊ ದೇರ್ ಇಸ್ ಅ ಪ್ಲೇಸ್ ಕಾಲ್ಡ್ ಗುರುಪುರ. ಅಲ್ಲಿ ಹಬ್ಬದ ದಿನ, ಇಟ್ಸ್ ಅ ಫೆಸ್ಟಿವಲ್ ಡೇ. ಮಳೆ ಬೆಳೆ ಉತ್ತಮವಾಗಿ ಆಗಿದ್ದುದರಿಂದ ಎಲ್ಲರ ಮೊಗದಲ್ಲಿ ಸಂತೃಪ್ತಿ ತುಂಬಿತ್ತು. ಮಳೆ ಇಸ್ ಅ ರೈನ್, ಬೆಳೆ ಇಸ್ ಅ ಕ್ರಾಪ್, ಸಂತೃಪ್ತಿ ಇಸ್ ಅ ಹ್ಯಾಪಿನೆಸ್. ಓಕೆ, ಸೊ ಎವ್ರಿ ಒನ್ ವಾಸ್ ವೆರಿ ಹ್ಯಾಪಿ ಬಿಕಾಸ್ there was a good rain and there was a good crops on that year. So everyone in the village was very happy. ಊರಿನ ಜನರೆಲ್ಲರೂ ತಮ್ಮ ತಮ್ಮ ಮನೆಗಳನ್ನು ತಳಿರು ತೋರಣಗಳಿಂದ ಶೃಂಗಾರ ಮಾಡಿದ್ದರು. ತಳಿರು ತೋರಣ ಅಂದರೆ ಡ್ಯೂರಿಂಗ್ ಫೆಸ್ಟಿವಲ್ ಟೈಮ್ ಯು ವಿಲ್ ಟೇಕ್ ದಟ್ ಮ್ಯಾಂಗೋ ಲೀವ್ಸ್ ಆ್ಯಂಡ್ ಯು ವಿಲ್ ಪುಟ್ ಇಟ್ ಇನ್ ಫ್ರಂಟ್ ಆಫ್ ದ ಡೋರ್, ರೈಟ್? ಸೊ ಅದೆಲ್ಲ ದೇ ವಿಲ್ ಡೆಕೋರೇಟ್ ದೇರ್ ಹೌಸಸ್. ಮನೆಗಳ ಮುಂದೆ ಬಣ್ಣ ಬಣ್ಣದ ರಂಗೋಲಿ ಹಾಕಿದ್ದರು. ಕಲರ್ಫುಲ್ ರಂಗೋಲಿ ಹಾಕಿರ್ತಾರೆ. ದರ್ ವಾಸ್ ಅ ಕಲರ್ಫುಲ್ ರಂಗೋಲಿ ಇನ್ ಫ್ರಂಟ್ ಆಫ್ ದ ಹೌಸ್. ಬಗೆ ಬಗೆಯ ವಿಶೇಷ ಅಡುಗೆ ಎಲ್ಲರ ಮನೆಗಳಲ್ಲಿ ತಯಾರಾಗುತ್ತಿತ್ತು. ವೆರೈಟಿ ಆಫ್ ಸ್ಪೆಷಲ್ ಡಿಶಸ್ ವರ್ ಗೆಟಿಂಗ್ ರೆಡಿ ಇನ್ ಎವ್ರಿ ಒನ್ಸ್ ಹೌಸ್. ಘಮ ಘಮ ಪರಿಮಳ ಎಲ್ಲೆಡೆ ಹರಡಿತ್ತು. ಪರಿಮಳ ಇಸ್ ಅ ಗುಡ್ ಸ್ಮೆಲ್. ಸೊ ಎವ್ರಿವೇರ್ ಇಟ್ ವಾಸ್ ಅ ವೆರಿ ಗುಡ್ ಫ್ರಾಗ್ರೆನ್ಸ್ ಆಗಿತ್ತು. ಗುಡ್ ಸ್ಮೆಲ್ ಬರ್ತಿತ್ತು. ಫುಡ್ ಸ್ಮೆಲ್, ಫ್ಲವರ್ ಸ್ಮೆಲ್. ಸೊ ಇಟ್ ವಾಸ್ ಟೋಟಲಿ ಅ ಫೆಸ್ಟಿವಲ್ ಸೆಲೆಬ್ರೇಷನ್. ಇದನ್ನೆಲ್ಲ ನೀರು ಗಮನಿಸುತ್ತಿತ್ತು. ನೀರು ಅಂದರೆ ವಾಟರ್. ದ ವಾಟರ್ ವಾಸ್ ಅಬ್ಸರ್ವಿಂಗ್ ಆಲ್ ದೀಸ್ ಥಿಂಗ್ಸ್. ಊರಿನ ಸಂಭ್ರಮಕ್ಕೆ ನಾನೇ ಕಾರಣ. ಸೊ ಐ ಆಮ್ ದ ರೀಸನ್ ಫಾರ್ ದ ಸೆಲೆಬ್ರೇಷನ್. ಇದನ್ನು ನನ್ನ ಸ್ನೇಹಿತರಿಗೆ ಈಗಲೇ ಹೇಳಬೇಕು. ಐ ಹ್ಯಾವ್ ಟು ಸೇ ದಿಸ್ ಟು ಮೈ ಫ್ರೆಂಡ್ಸ್ ನೌ ಇಟ್ ಸೆಲ್ಫ್ ಅಂತ ಹೇಳಿ ತುಂಬ ಪ್ರೌಡಾಗಿ ಹೋಗುತ್ತೆ. ಓಕೆ, ಗೆಳೆಯರಾದ ಗಾಳಿ. ಸೊ ಅದರ ಫ್ರೆಂಡ್ಸ್, ಗೆಳೆಯರು ಅಂದರೆ ಫ್ರೆಂಡ್ಸ್. ಯಾರು ನೀರಿನ ಫ್ರೆಂಡ್ಸ್? ಹೂ ಆರ್ ದ ಫ್ರೆಂಡ್ಸ್ ಆಫ್ ವಾಟರ್ ಇಸ್ ಗಾಳಿ, ಏರ್, ಆಹಾರ, ಫುಡ್, ಉಡುಪು, ಡ್ರೆಸ್, ಮನೆ ಇಸ್ ಅ ಹೋಮ್. ಸೊ ದೇರ್ ಈಸ್ ಅ ಕಾನ್ವರ್ಸೇಷನ್ ದಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಬಿಟ್ವೀನ್ ನೀರು, ವಾಟರ್, ಆಹಾರ, ಫುಡ್, ಗಾಳಿ, ಏರ್, ಉಡುಪು, ಬಟ್ಟೆ, ಡ್ರೆಸ್, ಆ್ಯಂಡ್ ಮನೆ, ಹೌಸ್. ಎಲ್ಲವೂ ಊರಿನ ಚಾವಡಿಯಲ್ಲಿ ಸಭೆ ಸೇರಿದವು. ಊರಿನ ಚಾವಡಿ ಅಂದರೆ ಊರತ್ರ. ಓಕೆ, ಎಲ್ಲರೂ ಜಾಯಿನ್ ಆಗ್ತಾರೆ. ಓಕೆ, ನೀರು ಸ್ನೇಹಿತರಿಗೆ ಸ್ವಾಗತ ಕೋರಿ ಮಾತು ಪ್ರಾರಂಭಿಸಿತು. ಸೊ ದ ವಾಟರ್ ಇಟ್ ಸ್ಟಾರ್ಟೆಡ್ ದ ಟಾಕ್. ನೀರು: ಗೆಳೆಯರೇ, ಇಂದು ನಮ್ಮ ಊರಿನಲ್ಲಿ ಎಲ್ಲೆಡೆ ನೋಡಿದರೂ ಹಬ್ಬದ ಸಡಗರ. ಇದಕ್ಕೆ ಕಾರಣ ಯಾರು ಗೊತ್ತೇ? ಅದು ನಾನೇ. ಸೊ ಇಟ್ ವಿಲ್ ಸೇ, ಫ್ರೆಂಡ್ಸ್, today there is a festival celebration in this village. So do you know who is the reason? I am the reason ಅಂತ ಹೇಳುತ್ತೆ. ಅದಕ್ಕೆ ಮನೆ, ದ ಹೋಮ್ ವಿಲ್ ಡೇ, ನೀನಾ? ಹೇಗೆ ಕಾರಣವಾಗುತ್ತೀಯಾ ಮಿತ್ರ? ಹೌ ಆರ್ ಯು ರೀಸನ್? ಮಿತ್ರ ಇಸ್ ಅಗೇನ್ ಫ್ರೆಂಡ್. ಹೌ ಆರ್ ಯು ರೀಸನ್ ಬಿಹೈಂಡ್ ದಿಸ್ ಮೈ ಫ್ರೆಂಡ್ ಅಂತ ಕೇಳುತ್ತೆ. ಅದಕ್ಕೆ ನೀರು ಹೇಳುತ್ತೆ, ಜೀವಿಗಳು ನೀರು ಕುಡಿಯದಿದ್ದರೆ ಬದುಕಲು ಸಾಧ್ಯವೇ ಇಲ್ಲ. ಇಫ್ ದೇ ವೋಂಟ್ ಡ್ರಿಂಕ್ ವಾಟರ್ ದೆನ್ ದೇ ಕಾಂಟ್ ಲೀವ್ ಅಟ್ ಆಲ್. ಮನೆ ಸ್ವಚ್ಛಗೊಳಿಸಲು ನಾನು ಬೇಕು. ಟು ಕ್ಲೀನ್ ದ ಹೌಸ್ ದೇ ನೀಡ್ ಮೀ. ಸ್ನಾನ ಮಾಡಲು, ಟು ಟೇಕ್ ಬಾತ್. ಬಟ್ಟೆ ಒಗೆಯಲು, ಟು ವಾಶ್ ದ ಡ್ರೆಸ್. ಬಗೆ ಬಗೆಯ ಅಡುಗೆ ತಯಾರಿಸಲು, ಟು ಪ್ರಿಪೇರ್ ವೆರೈಟಿ ಆಫ್ ಡಿಶಸ್. ದವಸ ಧಾನ್ಯ ಬೆಳೆಯಲು, ಟು ಗ್ರೋ ದ ಕ್ರಾಪ್ಸ್. ವಿದ್ಯುತ್ ಉತ್ಪಾದಿಸಲು, ಟು ಜನರೇಟ್ ದ ಎಲೆಕ್ಟ್ರಿಸಿಟಿ. ಸೊ ಲೈಕ್ ದಿಸ್ ದರ್ ಆರ್ ಮೆನಿ ರೀಸನ್ಸ್. ದ ಪೀಪಲ್ ನೀಡ್ ಮೀ. ನಾನು ಬೇಕು ಅವರಿಗೆ. ಆಹಾರ ಹೇಳುತ್ತೆ, ಅದಕ್ಕೆ ಫುಡ್ ಹೇಳುತ್ತೆ. ನಾನು ಒಪ್ಪುವುದಿಲ್ಲ ಗೆಳೆಯ. ಐ ವೋಂಟ್ ಅಗ್ರಿ ಫಾರ್ ದಿಸ್. ಜೀವಿಗಳು ಒಂದು ಹೊತ್ತು ಆಹಾರ ಸೇವಿಸದಿದ್ದರೆ ಸುಸ್ತಾಗಿ ಬಿದ್ದು ಹೋಗುತ್ತವೆ. ಇಫ್ ದೀಸ್ ಲಿವಿಂಗ್ ಬೀಯಿಂಗ್ಸ್ ದೇ ವೋಂಟ್ ಹ್ಯಾವ್ ಫುಡ್ ದೇ ವಿಲ್ ಗೆಟ್ ವೆರಿ ಟಯರ್ಡ್. ಅಟ್ಲೀಸ್ಟ್ ಫಾರ್ ಒನ್ ಟೈಮ್ ಇಫ್ ದೇ ವೋಂಟ್ ಹ್ಯಾವ್ ಫುಡ್ ದೇ ವಿಲ್ ಗೆಟ್ ಟಯರ್ಡ್. ಜೀವಗಳ ಬೆಳವಣಿಗೆಗೆ ನಾನು ಬೇಕು. ಇಫ್ ದೇ ಹ್ಯಾವ್ ಟು ಡೆವಲಪ್ ದೇರ್ ಬಾಡಿ, ಡೆವಲಪ್ ದೇರ್ ಇಮ್ಯೂನ್ ಸಿಸ್ಟಮ್, ಸೊ ದೇ ನೀಡ್ ಮೀ. ನಾನು ಬೇಕು. ಫುಡ್, ಅವುಗಳಿಗೆ ಶಕ್ತಿ ಬೇಕಾದರೆ, ಶಕ್ತಿ ಇಸ್ ಅ ಸ್ಟ್ರೆಂತ್. ಇಫ್ ದೇ ನೀಡ್ ಸ್ಟ್ರೆಂತ್
ರೋಗ ರುಜಿನಗಳಿಂದ ರಕ್ಷಣೆ ಪಡೆಯಬೇಕಾದರೆ ಇಫ್ ದೇ ನೀಡ್ ಟು ಗೆಟ್ ಅ ಗುಡ್ ಇಮ್ಯೂನ್ ಸಿಸ್ಟಮ್, ಇಫ್ ದೇ ಹ್ಯಾವ್ ಟು ಗೆಟ್ ರಿಡ್ ಆಫ್ ದ ಡಿಸೀಸಸ್, ಪೌಷ್ಟಿಕ ಆಹಾರ ತಿನ್ನಬೇಕು. ದೇ ಹ್ಯಾವ್ ಟು ಈಟ್ ಗುಡ್ ಫುಡ್, ಪೌಷ್ಟಿಕ ಆಹಾರ, ಗುಡ್ ಫುಡ್ ತಿನ್ನಬೇಕು. ನಾನಿಲ್ಲದಿದ್ದರೆ ಇಂದಿನ ಹಬ್ಬ ನಡೆಯುವುದೇ ಇಲ್ಲ. ಸೊ ಇಫ್ ಐ ಆಮ್ ನಾಟ್ ದೇರ್, ದೆನ್ ದಿಸ್ ಸೆಲೆಬ್ರೇಷನ್ ಇಸ್ ನೋ ವೇರ್ ಅಟ್ ಆಲ್. ಇಟ್ ಕೆನ್ ನಾಟ್ ಹ್ಯಾಪನ್. ಮನೆ ಹೇಳುತ್ತೆ, ದ ಹೌಸ್ ವಿಲ್ ಸೇ. ಸ್ನೇಹಿತರೆ, ಜೀವಿಗಳು ಕತ್ತಲಾಗುತ್ತಲೇ ತಮ್ಮ ವಾಸಸ್ಥಾನದ ಮನೆ, ಗೂಡು, ಗುಹೆ, ಪೊಟರೆ, ಬಿಲಗಳಿಗೆ ಓಡೋಡಿ ಬರುತ್ತವೆ. ಸೊ ದ ಮನೆ is saying, after getting dark, everyone they run to their house. Mane is a house, Gudu is a nest, Guhe is a cave, Potare is again a small hole, Billa is a hole. So ee tara elladake they will run to it. Okay, Potare doesn't exactly mean it's a hole. Okay, it's a kind of a again cave alla ಒಂದು good nest ತರ for an animal. Okay, ನಾವು ಅವುಗಳಿಗೆ ಆಶ್ರಯ ನೀಡುತ್ತೇವೆ. ವಿ ಗಿವ್ ಅ ಶೆಲ್ಟರ್ ಫಾರ್ ದಮ್. ಆಶ್ರಯ ಇಸ್ ಅ ಶೆಲ್ಟರ್. ಮಳೆ, ಗಾಳಿ, ಕಳ್ಳರು, ಶತ್ರುಗಳಿಂದ ರಕ್ಷಣೆ ನೀಡುತ್ತೇವೆ. ವಿಲ್ ಪ್ರೊಟೆಕ್ಟ್ ದಮ್ ಫ್ರಮ್ ರೇನ್, ಏರ್ ಆ್ಯಂಡ್ ದ ಕಳ್ಳರು, ಎನಿಮೀಸ್ ಅಲ್ಲ, ಥೀವ್ಸ್ ಇಂದ ವಿಲ್ ಪ್ರೊಟೆಕ್ಟ್ ದಮ್. ಅವುಗಳ ವಂಶಾಭಿವೃದ್ಧಿಗೆ ಬೇಕಾದ ಮೊಟ್ಟೆ ಮತ್ತು ಮರಿಗಳನ್ನು ಜೋಪಾನ ಮಾಡುತ್ತೇವೆ. ಇಫ್ ದೇ ಕೀಪ್ ಎಗ್ ಇನ್ ದ ನೆಸ್ಟ್, ದೆನ್ ವಿ ವಿಲ್ ಟೇಕ್ ಕೇರ್ ಆಫ್ ಇಟ್. ಈ ಗುರುಪುರದ ಮನೆಗಳನ್ನೇ ನೋಡಿ. ಲುಕ್ ಎಟ್ ದ ಹೌಸಸ್ ಆಫ್ ದಿಸ್ ಪ್ಲೇಸ್ ಇಟ್ ಸೆಲ್ಫ್. ಇವೆಲ್ಲವನ್ನ ನೋಡಿದರೆ ನಿಮಗೆ ನಾನೇ ಹೆಚ್ಚು ಅನಿಸುವುದಿಲ್ಲವೇ? ಸೊ ವೋಂಟ್ ಯು ಫೀಲ್ ದಟ್ ಐ ಆಮ್ ಮೋಸ್ಟ್ ಗ್ರೇಟ್ ಪರ್ಸನ್ ಇಫ್ ಯು ಲುಕ್ ಎಟ್ ದೀಸ್ ಹೌಸಸ್ ಹಿಯರ್ ಅನ್ನತ್ತೆ. ಯಾರು? ಮನೆ. ಉಡುಪು. ಓಕೆ, ಉಡುಪು ವಿಲ್ ಸೇ, ದ ಡ್ರೆಸ್ ವಿಲ್ ಸೇ, ಅಯ್ಯ ಮಿತ್ರರೇ, ನಿಮ್ಮ ಮಾತುಗಳನ್ನು ಕೇಳಿ ನನಗೆ ನಗು ಬರುತ್ತಿದೆ. ಐ ಆಮ್ ಫೀಲಿಂಗ್ ಲಾಫಿಂಗ್. ಓಕೆ, ಲಿಸ್ನಿಂಗ್ ಟು ಆಲ್ ಆಫ್ ಯುವರ್ ಟಾಕ್ಸ್ ಐ ಆಮ್ ಫೀಲಿಂಗ್ ಲೈಕ್ ಅ ಲಾಫಿಂಗ್. ಅಂಗಳದಲ್ಲಿ ಆಡುತ್ತಿರುವ ಪುಟ್ಟ ಪುಟ್ಟ ಮಕ್ಕಳನ್ನು ನೋಡಿ. ಲುಕ್ ಎಟ್ ದ ಚಿಲ್ಡ್ರನ್, ದೇ ಆರ್ ಪ್ಲೇಯಿಂಗ್ ಔಟ್ ಸೈಡ್. ರೇಷ್ಮೆ ಲಂಗ, ಸಿಲ್ಕ್ ಲಂಗ ಸ್ಕರ್ಟ್ ಹಾಕೊಂಡಿದ್ದಾರೆ. ರವಿಕೆ ಅದು ಬ್ಲೌಸ್ ಹಾಕಿದ್ದಾರೆ. ಮೊಗ್ಗಿನ ಜಡೆ, ದೇ ಹ್ಯಾವ್ ಡೆಕೋರೇಟೆಡ್, ದೇ ಹ್ಯಾವ್ ಬ್ಯೂಟಿಫುಲಿ ದೇ ಹ್ಯಾವ್ ಗೆಟಿಂಗ್ ರೆಡಿ ಆರ್ ದೇ ಹ್ಯಾವ್ ಮೇಡ್ ದೇರ್ ಹೇರ್. ಕೈ ತುಂಬ ಬಳೆ, ಬ್ಯಾಂಗಲ್ಸ್ ಇದೆ. ಕಾಲಿಗೆ ಗೆಜ್ಜೆ, ಆ್ಯಂಕ್ಲೆಟ್ ಇದೆ. ಹಣೆಯಲ್ಲಿ ಬೊಟ್ಟಿದೆ. ಇದೆಲ್ಲ ಇಟ್ಕೊಂಡು ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾರೆ. ದೇ ಆರ್ ಲುಕಿಂಗ್ ವೆರಿ ಕ್ಯೂಟ್, ದ ಚಿಲ್ಡ್ರನ್. ಊರಿನ ಮನೆ ಮಂದಿಯೆಲ್ಲ ತಮ್ಮ ಗೊಪ್ಪುವ ಉಡುಪುಗಳನ್ನು ಧರಿಸಿ ಹಬ್ಬ ಆಚರಿಸುತ್ತಿದ್ದಾರೆ. ಎವ್ರಿ ಒನ್ ಇನ್ ದಿಸ್ ವಿಲೇಜ್ ದೇ ಆರ್ ವೇರಿಂಗ್ ದರ್ ಫೇವ್ರೇಟ್ ಡ್ರೆಸ್ ಆ್ಯಂಡ್ ದೇ ಆರ್ ಸೆಲೆಬ್ರೇಟಿಂಗ್ ದ ಫೆಸ್ಟಿವಲ್. ಒಂದು ವೇಳೆ ಇವರಿಗೆ ಉಡುಪೆ ಇಲ್ಲದೇ ಇರುತ್ತಿದ್ದರೆ, ವಾಟ್ ಇಫ್ ದೇ ಡಿಂಟ್ ಹ್ಯಾವ್ ದ ಕ್ಲಾತ್ ಅಟ್ ಆಲ್ ಅಂತ ಹೇಳುತ್ತೆ. ಸೊ ನಿಮಗೆ ಅರ್ಥವಾಯಿತೆ? ನೌ ಯು ಅಂಡರ್ಸ್ಟ್ಯಾಂಡ್ ಹೂ ಇಸ್ ಗ್ರೇಟ್ ಅಂತ ದ ಡ್ರೆಸ್ ವಿಲ್ ಸೇ. ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡ ಗಾಳಿಯು ಹುಸಿನಗೆ ಬೀರುತ್ತಾ ದ ಏರ್ ವಾಸ್ ಲಿಸ್ನಿಂಗ್ ಟು ಎವ್ರಿಥಿಂಗ್. ದೆನ್ ಇಟ್ ಜಸ್ಟ್ ವಿತ್ ಅ ಗುಡ್ ಸ್ಮೈಲ್, ಅ ಸ್ಮಾಲ್ ಸ್ಮೈಲ್, ಗಾಳಿ ಹೇಳುತ್ತೆ, ದ ಏರ್ ವಿಲ್ ಸೇ, ಅಣ್ಣಂದಿರೇ, ನಿಮ್ಮ ಮಾತು ಸತ್ಯ. ಆಲ್ ಯೋರ್ ವರ್ಡ್ಸ್ ಆರ್ ಟ್ರೂ. ಜೀವಿಗಳು ಈ ಭೂಮಿಯ ಮೇಲೆ ಬದುಕಲು ಸುಖ ಸಂತೋಷದಿಂದಿರಲು ನೀವೆಲ್ಲರೂ ಬೇಕೇ ಬೇಕು. ಸೊ ದ ಲಿವಿಂಗ್ ಬೀಯಿಂಗ್ಸ್ ಟು ಲೀವ್ ಆನ್ ದಿಸ್ ಅರ್ತ್, ಎವ್ರಿ ಒನ್ ಆಫ್ ಯು ಆರ್ ಈಕ್ವಲಿ ಇಂಪಾರ್ಟೆಂಟ್. ಆದರೆ ಜೀವಿಗಳು ಉಸಿರಾಡಲು ಗಾಳಿ ಇಲ್ಲದಿದ್ದರೆ ಏನು ಗತಿ ಹೇಳಿ? ವಾಟ್ ಇಫ್ ದೇ ಡೋಂಟ್ ಗೆಟ್ ಅ ಏರ್? ವಾಟ್ ವಿಲ್ ಹ್ಯಾಪನ್? ಗಿಡ ಮರಗಳು ಬದುಕುತ್ತವೆಯೇ? ಡು ದ ಟ್ರೀಸ್ ಆ್ಯಂಡ್ ಪ್ಲಾಂಟ್ಸ್ ದೇ ಕ್ಯಾನ್ ಲೀವ್? ಜೀವಿಗಳ ಉಸಿರಾಟ ಅರೆಕ್ಷಣ ನಿಂತರೆ ಏನಾಗುತ್ತದೆ? ಅರೆಕ್ಷಣ ಇಸ್ ಫಾರ್ ಅ ಫ್ರಾಕ್ಷನ್ ಆಫ್ ಅ ಸೆಕೆಂಡ್. ಇಫ್ ದೇ ಸ್ಟಾಪ್ಸ್ ಬ್ರೀದಿಂಗ್, ವಾಟ್ ವಿಲ್ ಹ್ಯಾಪನ್? ಏನಾಗುತ್ತೆ? ನಾವೆಲ್ಲರೂ ನಮ್ಮ ಪಾಲಿನ ಕರ್ತವ್ಯ ಮಾಡುತ್ತಿದ್ದೇವೆ. ಎವ್ರಿ ಒನ್ ಆಫ್ ಅಸ್ ವಿ ಆರ್ ಡೂಯಿಂಗ್ ಅವರ್ ರೆಸ್ಪಾನ್ಸಿಬಿಲಿಟಿ. ಈ ಜಗತ್ತಿನ ಪ್ರತಿಯೊಂದು ವಸ್ತು, ಜೀವಿಗಳಲ್ಲಿ ಪರಸ್ಪರ ವ್ಯತ್ಯಾಸವಿದೆ, ಆದರೆ ಎಲ್ಲವೂ ಸಮಾನ. ಎವ್ರಿ ಒನ್ ಆರ್ ಡಿಫ್ರೆಂಟ್. They have a different qualities and abilities, but everyone are equal. ಎಲ್ಲರೂ ಯುನೀಕ್ ಆ್ಯಂಡ್ ಎಲ್ಲರೂ ಈಕ್ವಲ್. ನೀರು, ಆಹಾರ, ಮನೆ, ಉಡುಪು ಮತ್ತು ಗಾಳಿಯ ಮಾತುಗಳನ್ನು ಸನಿಹದಲ್ಲೇ ಕುಳಿತಿದ್ದ ವಿದ್ಯೆ ಒಪ್ಪಿಕೊಂಡು ತಲೆದೂಗಿತು. ಸೊ ದೇರ್ ವಾಸ್ another person here, ವಿದ್ಯೆ ಇಸ್ ಅ ನಾಲೆಜ್. ಸೊ ಇಟ್ ವಾಸ್ ಸಿಟ್ಟಿಂಗ್ ನೆಕ್ಸ್ಟ್ ಟು ದೆಮ್. ಇಟ್ ಲಿಸನ್ ಟು ಎವ್ರಿಥಿಂಗ್ ಆ್ಯಂಡ್ ಇಟ್ ಟೋಲ್ಡ್ ಎಸ್ ಅಂತ ಹೇಳಿ ತಲೆದೂಗುತ್ತೆ. ಇಟ್ ವಿಲ್ ಶೇಕ್ ಹಿಸ್ ಹೆಡ್.
ಸ್ನೇಹಿತರ ಮಾತುಗಳಿಗೆ ನನ್ನ ಒಂದು ಮಾತನ್ನು ಸೇರಿಸಿತು. ಸೊ ಇಟ್ ಆಲ್ಸೋ ಟೋಲ್ಡ್ ಒನ್ ಥಿಂಗ್. ಏನು ಹೇಳುತ್ತೆ? ಗೆಳೆಯರೇ, ತುಂಬಿದ ಕೂಡ ತುಳುಕುವುದಿಲ್ಲ. ಇಟ್ಸ್ ಅ ಗಾದೆ, ಇಟ್ಸ್ ಅ ಪ್ರಾಬ್. ತುಂಬಿದ ಕೂಡ ತುಳುಕುವುದಿಲ್ಲ. ಯು ಫಿಲ್ ಅ ವಾಟರ್ ಇನ್ ಅ ವೆಸಲ್ ಆರ್ ಇನ್ ಅ ಟಂಬ್ಲರ್. ಸೊ ಡಸ್ ಇಟ್ ಶೇಕ್? ತುಂಬ ತುಳುಕುತ್ತಾ? ನೋ. ಇಫ್ ಇಟ್ ಇಸ್ ಹಾಫ್ ಫಿಲ್ಡ್, ದೆನ್ ಇಟ್ ವಿಲ್ ಮೇಕ್ ಅ ಸೌಂಡ್, ಲಾಟ್ ಆಫ್ ಸೌಂಡ್. ಯು ಕ್ಯಾನ್ ನಾಟ್ ಕ್ಯಾರಿ ಪ್ರಾಪರ್ಲಿ. ಓಕೆ, ಸೊ ಆ ಥರ ನೀವೆಲ್ಲ ಕೇಳಿದ್ದೀರಲ್ಲ, ಅಂತೆಯೇ ಎಲ್ಲರೂ ವಿದ್ಯಾವಂತರಾಗಬೇಕು. ಎವ್ರಿ ಒನ್ ಹ್ಯಾಸ್ ಟು ಗೆಟ್ ಎಜುಕೇಟೆಡ್. ಆಗ ನಮ್ಮ ಬಾಯಿಯಿಂದ ಯಾವುದೇ ಅಹಂಕಾರದ ಮಾತುಗಳು ತುಳುಕಲಾರವು. ಸೊ ವೆನ್ ಯು ಗೆಟ್ ಎಜುಕೇಟೆಡ್, ವೆನ್ ಯು ಗೆಟ್ ಲಿಟ್ರೇಟ್, ಯು ವಿಲ್ ಬಿ ವೆರಿ ಹಂಬಲ್. ಸೊ ದ ಹಂಬಲ್ will be developed with education, with the knowledge basically. So when you have a knowledge, you won't feel proud talking like this, because at that time you will be knowing everyone are equal, and without everyone we cannot sustain this life anta. ಎಲ್ಲರೂ ವಿದ್ಯಾವಂತರಾಗೋಣ. ಎವ್ರಿ ಒನ್ ಲೆಟ್ ಅಸ್ ಬಿಕಮ್ ಎಜುಕೇಟೆಡ್. ಸಮಾನತೆಯಿಂದ ಬದುಕೋಣ. ಸೊ ಲೆಟ್ಸ್ ಲೀವ್ ವಿತ್ ಈಕ್ವಾಲಿಟಿ. ಎಲ್ಲರದಕ್ಕೆ ಹೌದು ಹೌದು ಅಂತ ಹೇಳಿ, ಎವ್ರಿ ಒನ್ ದೇ ವಿಲ್ ಗೋ ಆ್ಯಂಡ್ ಪಾರ್ಟಿಸಿಪೇಟ್ ಇನ್ ದ ಫೆಸ್ಟಿವಲ್. So this is the lesson. What is the moral of the lesson? Be very humble, increase your knowledge, improve your knowledge. Don't be very proud about anything, okay? So treat everyone equally. Do not compare you with anyone at all. So this is the moral of the story. I hope you have understood the lesson. Any doubt, ಏನು ಮಾಡ್ತೀರಾ? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, or write a mail to yashasvikanadavani@gmail.com. I hope you have understood, and by this we have finished the Kali Kannada textbook completely. At the last we have a Pada Khajane, which is actually means words. It's a list of words where they have given the meaning, so you can just make use of it every day. Just practice 2 to 3 words every day, and you will get to know more and more vocabulary. Okay, so thank you so much for watching the video. Thank you so much for using this complete lessons of 3rd standard Kali Kannada. We'll meet you all in 4th standard ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಡೂ ಲೆಟ್ ಮಿ ನೋ. ಲೈಕ್ ಮಾಡಿ, ಶೇರ್ ಮಾಡಿ. ವೆರಿ ಇಂಪಾರ್ಟೆಂಟ್. ನಾಲೆಡ್ಜ್ ಶೇರ್ ಮಾಡಿದರೆ ಇಟ್ ವಿಲ್ ಗೇನ್ ಯೋರ್ ನಾಲೆಡ್ಜ್ ಟು. ಸಬ್ಸ್ಕ್ರೈಬ್ ಮಾಡಿ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಅಂತ ಹೇಳ್ತಾ ಧನ್ಯವಾದಗಳು.